ಸೊ 2025 ನಾವೇನು ಗೋಲ್ಡ್ ತಗೊಂಡಿದ್ವಿ ಎಲ್ಲ ಡಬಲ್ ಆಗೋಯ್ತು ಅಮೌಂಟು. ಅಂದರೆ ಇದೊಂದು ನನ್ನ ಪುಟ್ಟ ಸೇವಿಂಗ್ಸ್. ಆಫ್ಟರ್ ಮ್ಯಾರೇಜ್ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಗೋಲ್ಡ್ ತಗೊಳ್ಳೋಣ ಅಂತಾನೆ ನಾನು ಆಫ್ಟರ್ ಮ್ಯಾರೇಜ್ ಫಸ್ಟ್ ಇಯರ್ ವೆಡ್ಡಿಂಗ್ 26 ನಿಜವಾಗ್ಲೂ ತಗೊಳ್ತೀನೋ ಇಲ್ಲ ಗೊತ್ತಿಲ್ಲ. ರೀಸೆಂಟ್ ಕಾಲಕ್ಕೂ ಯೂಸ್ ಆಗಿದೆ ಅಂತಾನು ಹೇಳ್ಬೋದು. ಅದೇ 2025 ನನಗೆ ಅಂತ ನಾನು ಎಷ್ಟು ಗೋಲ್ಡ್ ತಗೊಂಡಿದ್ದೀನಿ, ಇನ್ನು ನಾನು ಗೋಲ್ಡ್ ತಗೊಳ್ಳುವಾಗ ಯಾವೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಕಾಮೆಂಟ್ಸ್ ನೋಡಿ ನೋಡಿ ಇವತ್ತು ನಾನು ವ್ಲಾಗ್ ಮಾಡಲೇಬೇಕು ಅಂತೇಳಿ ಕೂತಿದ್ದೀನಿ. ಏನಪ್ಪ ಅಂತ ಅಂದರೆ, ನಾನು ಗೋಲ್ಡ್ ಬ್ಯಾಂಗಲ್ಸ್ ತಗೊಂಡಾಗ ನಿಮ್ಗೆಲ್ರಿಗೂ ಗೊತ್ತಿದೆ, ನಾನು ಏನೇ ತಗೊಂಡ್ರು ಕೂಡ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ನಾನು ವ್ಲಾಗಲ್ಲಿ ಹಾಕ್ತೀನಿ ಡೀಟೇಲ್ಸ್ ಪ್ರತಿಯೊಂದನ್ನು ಕೂಡ. ಹಾಗೆ ನಾನೇನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಗೋಲ್ಡ್ ಪರ್ಚೇಸ್ ಮಾಡುವಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ತುಂಬ ಜನ ನನ್ನ ಒಂದು ಈ ರೀತಿ ವ್ಲಾಗ್ಸಿಗೆ ವೆಯ್ಟ್ ಮಾಡ್ತೀರಾ ಆ್ಯಂಡ್ ತುಂಬ ಜನ ಕಾಮೆಂಟ್ ಕೂಡ ಮಾಡ್ತೀರಾ. ಸೊ ಹಾಗಾಗಿ ಈ ಟೈಮಲ್ಲಿ ನನಗೆ ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇಲ್ಲ, ಜಾಸ್ತಿ ವ್ಲಾಗ್ಸ್ ಹಾಕ್ತಾನೂ ಇಲ್ಲ. ತುಂಬ ಜನ ಯಾಕೆ ಅಂತ ಕೇಳ್ತಾನೆ ಇರ್ತೀರಾ. ಆಲ್ರೆಡಿ ನಂದು 3rd ಟ್ರೈಮಿಸ್ಟರಲ್ಲಿ ಇರೋದ್ರಿಂದ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ. ಸುಸ್ತಾಗೋದು, ಮಲ್ಕೊಂಬಿಡೋಣ, ಏನು ಬೇಡಪ್ಪ ಅನ್ಸೋದು, ಈ ರೀತಿ ಎಲ್ಲ ಆಗ್ತಾಯಿದೆ. ಒಂದಿನ ಆ್ಯಕ್ಟಿವ್ ಆಗಿದ್ರೆ ಒಂದಿನ ಆ್ಯಕ್ಟಿವ್ ಆಗಿರೋಕ್ಕಾಗ್ತಾ ಇಲ್ಲ. ಏನು ಬೇಡ, ಒಂದು ಸ್ವಲ್ಪ ದಿನ ರೆಸ್ಟಲ್ಲಿರೋಣ ಅಂತ ಅನಿಸುತ್ತೆ. ಹಾಗಾಗಿ ನಾನು ವ್ಲಾಗ್ಸ್ ಯಾವೂ ಮಾಡ್ತಾ ಇಲ್ಲ. ಬಟ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಆವಾಗ ನಾನು ಜಲ್ದಿ ಬ್ಯಾಂಗಲ್ ಡಿಸೈನ್ಸೇ ಆಗಲಿ ಅಮೌಂಟ್ ಎಷ್ಟಾಯಿತು ಅಂತ ಹಾಕಿರಲಿಲ್ಲ. ಬಿಕಾಸ್ ನಾನು ತಗೊಂಡು ಜಸ್ಟ್ ನೆಕ್ಸ್ಟ್ ಡೇಗೇ 5000 ರುಪೀಸ್ ಗೋಲ್ಡ್ ರೇಟು ಡ್ರಾಪ್ ಆಗಿತ್ತು. ತುಂಬ ಬೇಜಾರು ಮಾಡಿಕೊಂಡು ನಾನು ಇನ್ನೂ ಕೆಳಗೆ ಬರುತ್ತೇನೋ, ಇನ್ನೂ ಗೋಲ್ಡ್ ರೇಟ್ ಫುಲ್ ಡೌನ್ ಆಗುತ್ತೇನೋ ಅಂತ ನಾನು ವ್ಲಾಗ್ ಮಾಡಿದ್ದಿಲ್ಲ. ಬಟ್ ಆಮೇಲೆ ಮತ್ತೆ ವ್ಲಾಗ್ ಮಾಡಿದೆ. ಸ್ವಲ್ಪ ರೈಸ್ ಆಗ್ತಾ ಇದ್ದಂಗೆ ಅದು ಗೋಲ್ಡ್ ರೇಟು ನಾನು ಬ್ಯಾಂಗಲ್ ಪರ್ಚೇಸ್ ಮಾಡಿದ್ದು ಕ್ರಿಸ್ಮಸ್ ದಿನ, ಡಿಸೆಂಬರ್ 25ಗೆ ಕ್ರಿಸ್ಮಸ್ ದಿನ ನಾನು ಬ್ಯಾಂಗಲ್ಸ್ನ ತಗೊಂಡಿದ್ದು. ಯಾಕಪ್ಪ ಅಂತ ಅಂದರೆ ಅವಾಗ ಜಾಯ್ಲುಕಾಸಲ್ಲಿ ಆಫರ್ ಇದ್ದಿದ್ದಿಲ್ಲ, ಹೌದು, ಬೇರೆ ಆಫರ್ ಇತ್ತು. ಏನಪ್ಪ ಅಂತ ಅಂದರೆ ಅನ್ಕಟ್ ಡೈಮಂಡ್ಸ್ ಮತ್ತು ಡೈಮಂಡ್ಸ್ ಮೇಲ್ಗಡೆ 25% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಇತ್ತು. ಮತ್ತು ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಮೇಲೆ ಪರ್ ಗ್ರಾಮ್ಗೆ 250 ರುಪೀಸ್ ಡಿಸ್ಕೌಂಟ್ ಇತ್ತು. ಅದು ಬಿಟ್ಟರೆ ಮತ್ತೆ ಬೇರೆ ಗೋಲ್ಡ್ ಮೇಕಿಂಗ್ ಚಾರ್ಜಸ್ ಮೇಲೆ ಏನೂ ಆಫರ್ ಇದ್ದಿದ್ದಿಲ್ಲ. ಬಟ್ ಆ ಟೈಮಲ್ಲಿ ಭೀಮಾ ಆಗಿರ್ಬೋದು, ಆಮೇಲೆ ಕಲ್ಯಾಣ್, ಮಲಬಾರ್, ಸುಲ್ತಾನ, ಇಲ್ಲೆಲ್ಲ 50% ಆಫ್, 30% ಆಫರ್ಗೂ ಆಫರ್ ನಡೀತಾ ಇತ್ತು. ಹಾಗಾಗಿ ನಾನು ಆ್ಯಕ್ಚುಲಿ ಮಲಬಾರಲ್ಲಿ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡೆ. ಯಾಕಂದರೆ ಆಫರ್ ಟೈಮಲ್ಲಿ ಆಫರ್ ಇದ್ದಾಗಲೇ ತೊಗೋಬೇಕು, ಇಲ್ಲ ನನಗೆ ಲಕ್ಷಾನುಗಟ್ಟಲೆ ಮೇಕಿಂಗ್ ಚಾರ್ಜಸ್ ಕೊಡೋಕ್ಕೆ ಇಷ್ಟ ಆಗಲ್ಲ. ಮತ್ತು ಅದು ಜಾಯ್ಲುಕಾಸ್ಗೆ ಬಂದ್ವಿ. ಬಟ್ ಅವರು ನನಗೆ ರೆಗ್ಯುಲರ್ ಕಸ್ಟಮರ್ ಅಂತೇಳಿ ಅವರು ನನಗೆ 30% ಆಫೇ ಮಾಡಿಕೊಟ್ರು. ಹಾಗಾಗಿ ನಾನು ಅಲ್ಲೇ ಪರ್ಚೇಸ್ ಮಾಡಿದೆ ಫೈನಲಿ. ಅದೆಲ್ಲ ನಿಮಗೆ ಗೊತ್ತಿದ್ದೇ ಇದೆ. ಗೋಲ್ಡ್ ಪ್ರೈಸ್ ಡ್ರಾಪ್ ಆದಾಗ ಬೇಜಾರು ಮಾಡ್ಕೊಂಡಿದ್ದೆ. ಅದು ಸಡನ್ನಾಗಿ ಇನ್ಕ್ರೀಸ್ ಆಗಲೇ ಇಲ್ಲ. ನೋಡ್ತಾನೆ ಇದ್ದೆ ಡೈಲಿ ಜಸ್ಟ್ 250 ರುಪೀಸು, 300, 500 ಇಷ್ಟಿಷ್ಟೇ, ಮತ್ತೆ ಹಿಂದೆ ಹೋಗೋದು ಮುಂದೆ ಬರೋದು. ಇನ್ನು ಇದು ಜಾಸ್ತಿ ಆಗಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಎಲ್ಲರೂ, ಸುಮ್ಮನೆ ಮಾತಾಡ್ತಾರೆ, ಜಾಸ್ತಿ ಆಗುತ್ತೆ, 2 ಲ್ಯಾಕಿಗೆ ಹೋಗುತ್ತೆ, 1,60,000ಗೆ ಹೋಗುತ್ತೆ, ಹೀಗೆಲ್ಲ ಸುಮ್ಮನೆ ಇದು ಗಾಸಿಪ್ಸು ಅಂತೇಳಿ ನಾನೊಂದು ವ್ಲಾಗು ಮಾಡಿದ್ದೀನಿ. ನಾನು ನಿಜವಾಗ್ಲೂ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಇವಾಗ ಗೋಲ್ಡ್ ರೇಟ್ 1,43,000 ಆಗಿದೆ. ಅಂದರೆ ನಾನು ಹೇಳ್ತಾ ಇರೋದು 916ಗೆ 1,43,000ವರೆಗೂ ಹೋಗಿದೆ. 24 ಕ್ಯಾರೆಟ್ ಗೋಲ್ಡ್ 1.5 ಕ್ರಾಸ್ ಆಗಿದೆ. ಶಾಕೇ ಆಗೋಯ್ತು ನನಗೆ. ನಾನು ನೋಡ್ತಾನೆ ಇದ್ದೆ. ಮತ್ತೆ ನಾನು ತಗೊಂಡಿದ್ದು 1,28,000 ಪ್ರೈಸ್ ಬರೋಕ್ಕೆ ಜನವರಿ 10 ಮೇಲೆ ಆಯಿತು. ಆ್ಯಕ್ಚುಲಿ ಒಂದು 15 ಡೇಸ್ ಟೈಮ್ ತೊಗೊಂತು. ಅಲ್ಲಿವರೆಗೂ ಪ್ರೈಸ್ ವೇರಿಯೇಷನ್ ಆಗಲೇ ಇಲ್ಲ. ಆಮೇಲೆ ಏನಾಯಿತು ಅಂದರೆ ನಾನು ನೋಡ್ತಾನೆ ಇದ್ದೆ ಫುಲ್ಲು ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಡೈಲಿ ಗೋಲ್ಡ್ ಪ್ರೈಸ್ ನೋಡ್ತಾನೇ ಇರ್ತೀನಿ. ಅದರಲ್ಲೂ ರೀಸೆಂಟಾಗಿ ಮೊನ್ನೆ ಜಸ್ಟ್ ಏನಾಯಿತು ಅಂದರೆ ಬೆಳಗ್ಗೆ 1,34,000 ಇತ್ತು ಗೋಲ್ಡ್ ಪ್ರೈಸು.
1,34,000 ಆಗೋಯ್ತಾ ಅಂತ ನೋಡಿ ಅನ್ಕೊಂಡೆ. ಬಟ್ ಮಧ್ಯಾಹ್ನಕ್ಕೆ 1,36,000 ಆಯ್ತು. ಅಲ್ಲಿ 2,000 ರುಪೀಸ್ ಜಂಪ್ ಆಗೋಯ್ತು. ಒಂದೇ ದಿನಕ್ಕೆ ಗೋಲ್ಡ್ ಮಾರ್ಕೆಟ್ ಇಷ್ಟೊಂದು ಜಂಪ್ ಆಗ್ಬಿಡ್ತಲ್ಲ ಒಂದೇ ದಿನಕ್ಕೆ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು ಮಾರ್ಕೆಟು, ಪ್ರೈಸ್ 2,000 ಜಂಪ್ ಆಗೋಯ್ತಾ, ಓ ಗಾಡ್ 1,36,000 ಆಗೋಯ್ತಾ ಅನ್ಕೊಂಡೆ. ಸಾಯಂಕಾಲಕ್ಕೆ 1,38,000 ಆಗೋಯ್ತು. ನಿಜವಾಗ್ಲೂ ಒಂದೇ ಒಂದಿನ 4,000-4,500 ವೇರಿಯೇಷನ್ ಆಗಿದ್ನ ನಾನು ಜಸ್ಟ್ ಒನ್ ಡೇ ಅಲ್ಲಿ ನೋಡಿದ್ದೀನಿ. ತುಂಬಾ ಶಾಕ್ ಆಗೋಯ್ತು. ಇಷ್ಟೊಂದು ಆಗೋಯ್ತು ಗೋಲ್ಡ್ ರೇಟ್, ಇಷ್ಟೊಂದು ವೇರಿಯೇಷನ್ಸ್ ಆಗ್ತಾ ಇದೆಯಲ್ಲ ಜಸ್ಟ್ ಒಂದ್ ದಿನದಲ್ಲಿ. ಪಾಪ ಇವತ್ತು ಯಾರು ಗೋಲ್ಡ್ ಪರ್ಚೇಸ್ ಮಾಡಕ್ ಹೋಗಿದಾರೋ ಏನೋ, ಅಯ್ಯೋ ಅವ್ರಿಗೆ ಪಾಪ ಅಂತ ನಾನು ಅನ್ಕೊಂಡೆ. ನೆಕ್ಸ್ಟ್ ಡೇಗೆನೆ ಆಲ್ರೆಡಿ 1,42,000 ಆಗೋಯ್ತು. ಓ ಗಾಡ್, ಜಸ್ಟ್ ವಿತ್ ಇನ್ ಒನ್ ಡೇ, ಜಸ್ಟ್ 24 hours ಒಳಗಡೆನೆ ನೋಡಿ ಎಷ್ಟು ಚೇಂಜಸ್ ಆಯ್ತಂದ್ರೆ 8,000 ಜಂಪ್ ಆಗಿ 8,000 ವರ್ಗುನು ವೇರಿಯೇಷನ್ ಆಗೋಯ್ತು. ತುಂಬಾ ಅಂದ್ರೆ ತುಂಬಾ ಹಾರಿಬಲ್ ಅನಿಸ್ತು. ಅವಾಗೆಲ್ಲ ಮುಂಚೆ ಎಲ್ಲ ಬರೀ 8,000 ಅಲ್ಲ, ಬರೀ 6,000-4,000 ರೂಪಾಯಿ ಇದ್ರೆ ಒನ್ ಇಯರ್ ಬ್ಯಾಕ್ ಕರೆಕ್ಟ್ ನಾವು ಫೆಬ್ರವರಿ ಮಂತಲ್ಲಿ ತುಂಬಾನೇ ಗೋಲ್ಡ್ ಪರ್ಚೇಸ್ ಮಾಡಿದ್ವಿ 2025 ಅಲ್ಲಿ. ಆ ಟೈಮಲ್ಲಿ ಜಸ್ಟ್ 75,000 ಇತ್ತು ಗೋಲ್ಡ್ ರೇಟು. 75,000 ಇತ್ತು. 7 ಅಂದರೆ 1 ಗ್ರಾಮ್ಗೆ 7,500 ಇತ್ತು. 8,000 ಗಟ್ಟಲೆ ಒಂದೇ ದಿನಕ್ಕೆ ಜಾಸ್ತಿ. 1 ಗ್ರಾಮ್ ಗೋಲ್ಡ್ ಕಾಯಿನ್ ಆದರೂ ಬರ್ತಾ ಇತ್ತು. ತುಂಬ ಜಾಸ್ತಿ ಆಗೋಯ್ತು ಗೋಲ್ಡ್ ಪ್ರೈಸು ಅಂತ ನಾನು ಅನ್ಕೊಂಡೆ. ಸೊ ಅದಕ್ಕೆ ನಾನು ನೀವೆಲ್ಲ ಗೋಲ್ಡ್ ಪ್ರೈಸ್ ನೋಡಿ ನನಗೆ ಕಾಮೆಂಟ್ ಮಾಡಿ, ಮೇಡಮ್ ನೀವು ಬೇಜಾರಾಗಿದ್ರಲ್ಲ ನೋಡಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ, ಡೋಂಟ್ ವರಿ ಅಂತ ಹೇಳ್ತಾ ಇದ್ರಿ. ನಮ್ಮ ಮನೇಲೆಲ್ಲ ಜನವರಿಯಲ್ಲಿ ತಗೊಳ್ಳೋಣ, ನಿಮಗೆ 9 ಮಂತ್ಸಿಗೆ ಬೀಳ್ಬೇಕಾರೆ ಅಥವಾ 8 ಮಂತ್ಸಲ್ಲಿ ತಗೋ ಅಂತ ತುಂಬಾ ಅಂದರು. ಇಲ್ಲ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಆಗುತ್ತೆ, ನನ್ನ ಮನಸ್ಸಾಗಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಸ್ವಲ್ಪ ತಗೊಳ್ಳೋದು ಅಂತೇಳಿ ನಾನು ಹಠ ಮಾಡಿ ತುಂಬ ಬೇಗನೆ ತಗೊಂಡ್ಬಿಟ್ಟೆ. ಅದು ಒಳ್ಳೇದೇ ಆಯಿತು ಅಂತ ಇವಾಗ ಅನಿಸ್ತಾ ಇದೆ. ನಮ್ಮ ಮನೇಲೂ ಅಂತ ಇದ್ದಾರೆ, ನೀನು ಮಾಡಿದ್ದೆ ಕರೆಕ್ಟ್ ಆಯಿತು. ಇವಾಗ 1,42,000 ಆಯಿತು, 1,28,000 ತೊಗೊಂಡಿದ್ದು ನಾವು. ಅಲ್ಲಿಗೆ 14,000 ವೇರಿಯೇಷನ್ ಆಯಿತು. ನಿಜವಾಗ್ಲೂ ನಾನು ಈ ರೇಟಲ್ಲಂತೂ ತೊಗೊಳ್ತಾ ಇರಲಿಲ್ಲ, ಯಾಕಂದರೆ ಮತ್ತೆ ಮೇಕಿಂಗ್ ಚಾರ್ಜಸ್ಸಿಗೂ ಕೊಡಬೇಕು, GSTಗೂ ಡಬಲ್ ಆಗೋಗ್ಬಿಡುತ್ತೆ. ನಾನು ಅವಾಗ ತೊಗೊಂಡಿದ್ದು ತುಂಬ ಒಳ್ಳೇದಾಯಿತು ಅಂತ ಅನಿಸ್ತು. 2025 ನಾವೇನು ಗೋಲ್ಡ್ ತಗೊಂಡಿದ್ವಿ ಎಲ್ಲ ಡಬಲ್ ಆಗೋಯ್ತು ಅಮೌಂಟು. ಈ ರೇಟಿಗೆನೆ ಡಬಲ್ ಆಗಿದೆ. ಅಂದರೆ ನಾವು ತಗೊಂಡಿದ್ದು 75,000, 72,000 ಈ ಪ್ರೈಸಲ್ಲಿ ನಾವು ತುಂಬ ಗೋಲ್ಡ್ ಪರ್ಚೇಸ್ ಮಾಡಿದ್ವಿ. ಅವಾಗ ಅದೇನು ಮನಸ್ಸಿಗೆ ಏನು ಅನಿಸ್ತೋ, ತಗೋಬೇಕು ಅನಿಸ್ತೋ ಅದೇನು ಗೊತ್ತಿಲ್ಲ, ಬಟ್ ತಗೊಂಡ್ವಿ. ಅದೆಲ್ಲ ಅಮೌಂಟ್ ಡಬಲ್ ಆಯಿತು, ಅದು ಖುಷಿ ಇದೆ ತುಂಬ. ಅಂದರೆ ಇದೊಂದು ನನ್ನ ಪುಟ್ಟ ಸೇವಿಂಗ್ಸ್. ಆಫ್ಟರ್ ಮ್ಯಾರೇಜ್ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಗೋಲ್ಡ್ ತಗೊಳ್ಳೋಣ ಅಂತಾನೆ ನಾನು ಆಫ್ಟರ್ ಮ್ಯಾರೇಜ್ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಯಿಂದನೂ, ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ, ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ, ಥರ್ಡ್ ಇಯರು ಈ ರೀತಿ ಗೋಲ್ಡ್ ಮೇಲೆ ನಾನು ಅಮೌಂಟ್ ಹಾಕ್ತಾ ಬಂದೆ. ಬಟ್ ಅದೆಲ್ಲ ನನಗೆ ಹಾಳು ಮಾಡಿದ್ದೀನಿ ದುಡ್ಡು ಅಂತ ಅನಿಸ್ಲಿಲ್ಲ. ಎಲ್ಲ ನಾನು ಸೇವ್ ಮಾಡಿದ್ದೀನಿ ಅನ್ನೋದಕ್ಕಿಂತ ನಾನು ಡಬಲ್ ಮಾಡಿದ್ದೀನಿ ಅನ್ನೋ ರೀತಿ ಅನ್ನಿಸ್ತು. ಅದು ತುಂಬ ಖುಷಿ ಆಗ್ತಾ ಇದೆ ನನಗೆ. ನಮ್ಮ ಮನೇಲಿ ನಮ್ಮ ಮಮ್ಮಿ ಡ್ಯಾಡಿ ಆಗಿರ್ಬೋದು, ಪಕ್ಕದ ಮನೆಯವರೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬ ಯೋಚನೆಗಳೆಲ್ಲ ತುಂಬ ಚೆನ್ನಾಗಿದೆ ಸೇವಿಂಗ್ಸ್ ಬಗ್ಗೆ, ನಿನಗೆ ಇಷ್ಟೊಂದು ಐಡಿಯಾಸ್ ಇದೆ ಅಂತ ಹೇಳಿ ಅಂತಾರೆ. 2026 ಅಲ್ಲಿ ನಿಜವಾಗ್ಲೂ ತಗೊಳ್ತೀನೋ ಇಲ್ಲ ಗೊತ್ತಿಲ್ಲ. ರೀಸೆಂಟಾಗಿ ನಾನು ಒಂದು 3 ಆದರೂ ಗೋಲ್ಡ್ ಕಾಯಿನ್ಸ್ ತಗೊಳ್ಳೋಣ ಕಲೆಕ್ಟ್ ಮಾಡಿರೋ ದುಡ್ಡಲ್ಲಿ ಅಂತ ಅನ್ಕೊಂಡೆ. ಬಟ್ ಕಡಿಮೆ ಆದರೆ ತಗೊಳ್ಳೋಣ ಅಂತ ಅನ್ಕೊಂಡು ಇಷ್ಟ ಆಗ್ಬಿಡ್ತು, ಜಾಸ್ತಿ ಆಗೋಗ್ಬಿಟ್ಟಿದೆ. ಸದ್ಯಕ್ಕಂತೂ ತಗೊಳ್ಳೋ ಪ್ಲಾನ್ಸ್ ಅಲ್ಲಂತೂ ಇಲ್ಲ. ಈ ಸಲ 2026 ಅಲ್ಲಿ ನಾನು ಅಮೌಂಟ್ ಬೇರೆ ಕಡೆ ಇನ್ವೆಸ್ಟ್ ಮಾಡೋಣ ಅಂತ ನನ್ನ ಹಸ್ಬೆಂಡಿಗೆ ಹೇಳ್ದೆ. ಜಸ್ಟು 50,000 1 lakh rupees ಕೈಯಲ್ಲೇ ಇದ್ವು ಕಲೆಕ್ಟ್ ಪೀಸು. ನಾವು 1 kg ಸಿಲ್ವರ್ದು ಕಲ್ ಬರುತ್ತಲ್ಲ ಬಿಸ್ಕೆಟ್ ಥರ, ಅದನ್ನ ತಗೊಳ್ಳೋಣ. ಇಲ್ಲ ಅಟ್ಲೀಸ್ಟ್ 50,000ಕ್ಕೆ 500 ಗ್ರಾಮ್ಸ್ ಬರುತ್ತೆ. ಕರೆಕ್ಟ್ ಇಲ್ಲಿಗೆ 1 ವರ್ಷದ ಕೆಳಗೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಕೂಡ ಸಿಲ್ವರ್ ಪ್ರೈಸ್ ಇಷ್ಟೊಂದು ಜಾಸ್ತಿ ಇದ್ದಿದ್ದಿಲ್ಲ, 1,10,000 ಏನೋ ಇತ್ತು ಅಷ್ಟೇ. ಅವಾಗಲೂ ಹೇಳ್ದೆ, ನಮ್ಮ ಮಮ್ಮಿನೂ ಅಷ್ಟೇ, ಅರ್ಧ ಕೆಜಿದು ಚಂಬು ತಗೋಬೇಕಂತ ನೋಡಿ ಅಮೌಂಟ್ ಇದ್ರೂ ಕೂಡ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೋಣ ಅಂತ ಬಿಟ್ಟು ಬಂದರು. ಇವಾಗಲೂ ಅಂತಾರೆ ಸಿಲ್ವರ್ ತಗೊಳ್ಳೋಣ ಅಂತ ಹೇಳಿದೆ. ನನ್ನ ಹಸ್ಬೆಂಡ್ ಮೊನ್ನೆ ಅಂತಿದ್ರು, ಅಯ್ಯೋ ನಿನ್ನ ಮಾತು ನಾನು ಕೇಳಬೇಕಿತ್ತು, ಈಗ 3 lakh ಆಗಿದೆ. ನಿಜವಾಗ್ಲೂ ಅವಾಗ ಒಂದು 50,000ಗೆ 1/2 kg ತಗೊಂಡು ಕಲ್ಲು ಈ ಥರ ತಗೊಂಡಿದ್ದಿದ್ರೆ ಅದು 3 ಆಗಿರ್ತಿತ್ತು ಅಮೌಂಟು. ಬಟ್ ಅದು ಯಾಕೋ
ಅದಕ್ಕೆಲ್ಲ ಟೈಮು ಕೂಡ ಬರಬೇಕು. ತಗೋಬೇಕು ಅಂತ ನಮ್ಮ ಹಣೆ ಬರದಲ್ಲಿದ್ರೆ ತಗೊಳ್ತೀವಿ, ಇಲ್ಲಾಂದ್ರೆ ಹೋಗಿನೂ ವಾಪಸ್ ಬರ್ತೀವಿ ಅನ್ನೋದಕ್ಕೆ ಇವೇ ಸಾಕ್ಷಿ ಅಂತ ಹೇಳ್ಬೋದು. ನಾವು ಹೋಗಿನೂ ವಾಪಸ್ ಬಂದಿದ್ದೀವಿ. ಈ ರೀತಿ ಆಯಿತು. ಬಟ್ ಆದ್ರೂ 2025 ನಮಗೆ ದೇವರು ತುಂಬಾನೇ ತಗೊಳ್ಳೋ ಹಾಗೆ ಮಾಡಿದ್ದಾರೆ ಗೋಲ್ಡ್. ಸೊ ಅದು ನಮ್ಮ ಕಷ್ಟ ಕಾಲಕ್ಕೂ ಯೂಸ್ ಆಗಿದೆ ಅಂತಾನೂ ಹೇಳ್ಬೋದು. ಅದೆಲ್ಲ ನಾವು ಬ್ಯಾಂಕಲ್ಲಿ ಇದೆ ಸದ್ಯಕ್ಕೆ, ಕೆಲವೊಂದಷ್ಟೇ ಇಟ್ಕೊಂಡು ಇನ್ನೆಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಬಿಕಾಸ್ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ಸೇಫ್ಟಿ ಕೂಡ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾವು ಮನೇಲಿ ಇಟ್ಕೊಳ್ಳಲ್ಲ ಯಾವುದೇ ರೀತಿ ಗೋಲ್ಡು. ತುಂಬ ಖುಷಿ ಇದೆ ನನಗೆ 2025 ನನಗೆ ತುಂಬ ಒಳ್ಳೆಯದಾಗಿದೆ. ನನ್ನ ಮ್ಯಾನಿಫೆಸ್ಟೇಷನ್ ಏನು ಮಾಡಿದೆ ತುಂಬ ಒಳ್ಳೆಯದಾಗಿದೆ. ನಾನು ಜಸ್ಟ್ ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ ಕುತ್ಕೊಂಡು, 2025 ನಾನು ನನಗೆ ಅಂತ ಮನೇಲಿ ಫ್ಯಾಮಿಲಿ ಅವ್ರು ಬಿಟ್ಟು, ಅಂದರೆ ಅಪ್ಪ ಅಮ್ಮ ತಂಗಿ ಇವರೆಲ್ಲರೂ ತಗೊಂಡಿರೋದು ಬಿಟ್ಟು ಜಸ್ಟ್ ನನಗೆ ಅಂತ ನಾನು ಎಷ್ಟು ಗೋಲ್ಡ್ ತಗೊಂಡಿದ್ದೀನಿ, ಎಷ್ಟು ರುಪೀಸಿನ ಗೋಲ್ಡ್ ತಗೊಂಡಿದ್ದೀನಿ ಅಂತ ಲೆಕ್ಕ ಆಗ್ತಾ ಇದೆ. 8 lakh rupees ನಾವು ಗೋಲ್ಡ್ ಪರ್ಚೇಸ್ ಮಾಡಿದ್ದೀವಿ 2025 ಜಸ್ಟ್ 2025 ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಂಡ್ ಮೊನ್ನೆ ತಗೊಂಡಿರೋ ಬ್ಯಾಂಗಲ್ಸು ಎಲ್ಲ ಸೇರಿ 8 lakhs ಗೋಲ್ಡ್ ಪರ್ಚೇಸ್ ಮಾಡಿದ್ವಿ. ಅದು ತುಂಬ ಅಂದರೆ ತುಂಬ ಖುಷಿ ಇದೆ. ನನ್ನ ಹಸ್ಬೆಂಡ್ ಬರ್ಡೇಗೂ ನಾನು ಗೋಲ್ಡ್ ಗಿಫ್ಟ್ ಕೊಟ್ಟೆ. ನಂದು ಹೋದ ವರ್ಷ ಆಮೇಲೆ ನೆಕ್ಲೆಸ್ಸು ಆ್ಯಂಡ್ ಬ್ರೇಸ್ಲೆಟ್, ಈ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಅದು ಒಂದು 4 lakh rupees ಬಿಲ್ ಆಗಿತ್ತು, 4 lakh rupees ಬ್ಯಾಂಗಲ್ ಆಗಿತ್ತು. ನನ್ನ ಹಸ್ಬೆಂಡಿಗೆ ಒಂದು ಉಂಗುರ ಬರ್ಡೇಗೆ ಅಂತ ಗಿಫ್ಟ್ ಕೊಟ್ಟಿದ್ದೆ. ಸೊ ಎಲ್ಲ ಟೋಟಲಾಗಿ ಕುತ್ಕೊಂಡು ಲೈಕ್ ಗಾಡ್, ಇಷ್ಟೊಂದು ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಲ್ಲ 2025 ಅಂತ ತುಂಬ ಖುಷಿ ಆಯಿತು. ಅದು ಓನ್ಲಿ ನಮ್ಮ ಪರ್ಸ್ನಲ್ಲಿಗೆ ಅಂತ ನಾವು ಇನ್ವೆಸ್ಟ್ ಮಾಡಿದ್ವಿ. ಬ್ಯಾಂಗಲ್ಸ್ ಅಫ್ಕೋರ್ಸ್ ಅದು ನಮ್ಮ ದುಡ್ಡಲ್ಲಿ ತಗೊಂಡಿದ್ದಲ್ಲ, ನಮ್ಮ ಅಪ್ಪ ಅಮ್ಮ ನನಗೆ ಸೀಮಂತ ಟೈಮಲ್ಲಿ ಗಿಫ್ಟ್ ಕೊಟ್ಟಿದ್ದು. ಅದನ್ನು ಬಿಟ್ಟಂದ್ರೂ ಕೂಡ ನಾನು 4 lakh rupees ಅಂತೂ ಓನ್ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ದೀನಿ ಗೋಲ್ಡ್ ಮೇಲೆ. ಅದು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿರೋದೆಲ್ಲ ಡಬಲ್ ಆಗಿದೆ. ಸೊ ನಾನು 4 lakh rupees ನಂದೇನು ಇನ್ವೆಸ್ಟ್ ಮಾಡಿದ್ದೀನಿ ಅದು ಈಗ 6 lakh rupees ಅಮೌಂಟಿಗೆ ಸಮ. ಅಷ್ಟು ಅಮೌಂಟ್ ಜಾಸ್ತಿ ಆಯಿತು. ಅದು ನನಗೆ ತುಂಬ ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ. ಕೆಲವೊಬ್ರು ಅನ್ಕೋಬೋದು ಏನು ಬರೀ ಇದ್ರ ಬಗ್ಗೆನೇ ಮಾತಾಡ್ತಾಳೆ ಇವಳು ಅಂತ. ಬಟ್ ಕೆಲವೊಬ್ರು ತುಂಬ ಅಪ್ರಿಷಿಯೇಟ್ ಮಾಡ್ತೀರಾ. ನೀವು ಹೇಳಿರೋ ಟಿಪ್ಸ್ ಪ್ರಕಾರ ನಾವು ತಗೊಂಡಿದ್ದೀವಿ, ನಮಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ, ನಮಗೂ ಕೂಡ ತುಂಬ ಉಳಿತಾಯ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಇನ್ನು ನಾನು ಗೋಲ್ಡ್ ತಗೊಳ್ಳುವಾಗ ಯಾವೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಇವಾಗ. ಸೊ ಫಸ್ಟ್ ಆಫ್ ಆಲ್ ನಾನು ಯೂಸ್ ಮಾಡುವಂಥ ಟಿಪ್ಸ್ ಏನಂದರೆ, ನಾನು ಗೋಲ್ಡ್ ಒಂದು ವರ್ಷದಲ್ಲಿ ನಾನು ಸ್ವಲ್ಪನಾದರೂ ಗೋಲ್ಡ್ ತಗೊಳ್ಳೇಬೇಕು ಅಂತೇಳಿ ನನ್ನ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿರ್ತೀನಿ. ಅದು 1 ಗ್ರಾಮ್ ಆಗಿರಲಿ 2 ಗ್ರಾಮ್ ಆಗಿರಲಿ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಬೇಡ ಅಂತ ಹೇಳಲ್ಲ. ಬಟ್ ಗೋಲ್ಡ್ ರೇಟ್ ಜಾಸ್ತಿ, ಅಯ್ಯೋ ಇಷ್ಟೊಂದು ಜಾಸ್ತಿ ಆಗಿದೆ, ಕಮ್ಮಿ ಆದಾಗ ತಗೊಳ್ಳಂತೆ ಅಂತ ಸ್ಟಾರ್ಟಿಂಗ್ ಹೇಳ್ತಾ ಇದ್ರು. ಬಟ್ ಅವ್ರು ನೋಡಿ ನಿನ್ನ ಡಿಸಿಷನ್ಸ್ ಎಲ್ಲ ಕರೆಕ್ಟ್ ಆಗಿರ್ತಾವಮ್ಮ, ನಾನು ನಿನ್ಗೇನು ಹೇಳಲ್ಲ, ನಿನ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಇದು ಮಾಡು, ನೀನು ಮಾಡೋದೇ ಎಲ್ಲ ಸೇವಿಂಗ್ಸು, ನೀನು ಏನೂ ಹಾಳು ಮಾಡಲ್ಲ ಅಂತ. ಅವ್ರಿಗೆ ನನ್ನ ಮೇಲೆ ತುಂಬಾ ನಂಬಿಕೆ, ನನ್ನನ್ನು ತುಂಬ ಟ್ರಸ್ಟ್ ಮಾಡ್ತಾರೆ ಅವರು. ಹಾಗಾಗಿ ನಾನು ಮೊನ್ನೆ ರೀಸೆಂಟಾಗೂ ಅಷ್ಟೇ ಅಂದೆ, ಒಂದು ನನ್ನ ಅಮೌಂಟು ಕಲೆಕ್ಟ್ ಮಾಡ್ತಾ ಇದ್ದೀನಲ್ಲ ನೆಕ್ಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ, ಓ ಮೈ ಗಾಡ್ ತಗೋಬೇಕು ಅಂತೇಳಿ ಅದರಲ್ಲಿ ನಾನು ಗೋಲ್ಡ್ ಕಾಯಿನ್ಸ್ ತಗೊಂಡ್ಬಿಡ್ತೀನಿ. ಮುಂದೆ ರೇಟ್ ಎಷ್ಟಾಗುತ್ತೋ ಗೊತ್ತಿಲ್ವಲ್ಲ, ಆಮೇಲೆ ಎಕ್ಸ್ಚೇಂಜ್ ಮಾಡೋಣಂತೆ ಅಂತ. ಬಟ್ ಅವ್ರಂದ್ರು ದುಡ್ಡಿದ್ರೆ ಇಟ್ಕೋ, ಎಮರ್ಜೆನ್ಸಿ ಟೈಮಲ್ಲಿ ಬರುತ್ತೆ, ಯಾಕೆ ಮತ್ತೆ ಇದು ಮಾಡ್ತೀಯಾ ಅಂತ ಒಂದು ಮಾತು ಅಂದರು. ಬಟ್ ಆದ್ರೂ ನಾನು ಅವ್ರಿಗೆ ಬಿಡಿಸಿ ಹೇಳಿದಾಗ ಅವ್ರಂದ್ರು ಓಕೆ ತಗೋ ಅಂತ. ಸೊ ತಗೋಬೇಕಂತ ಅಂದ್ಕೊಂಡೆ. ಬಟ್ ಯಾಕೋ ಮತ್ತೆ 1,40,000 ಎಬೋವ್ ಹೋಗಿದ್ದೀರ, 20ವರೆಗೂ ಬರಲಿ, ಅವಾಗ ತಗೊಳ್ತೀನಿ, ಖಂಡಿತ ತಗೊಳ್ತೀನಿ. ಒಂದು 3 ಕಾಯಿನ್ಸ್ ತಗೋಬೇಕು, 1 ಗ್ರಾಮಿಂದು 3 ಗ್ರಾಮ್ಸ್ವರೆಗೂ ಕಾಯಿನ್ಸ್ ತಗೊಳ್ಳೋಣ. ಆಮೇಲೆ ಮತ್ತೆ ಎಷ್ಟು ಕಲೆಕ್ಟ್ ಮಾಡ್ತೀನಿ ಅಷ್ಟಕ್ಕೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನಾದರೂ ನನ್ನ ಹಸ್ಬೆಂಡಿಗೆ ಕೊಡ್ಸೋದಕ್ಕೆ. ಅವರು ಆ ರೀತಿ ಯೋಚನೆ ಮಾಡಲ್ಲ, ಅಟ್ ಎ ಟೈಮು ಆ ರೇಟ್ ಏನಿದೆ ಅದರಲ್ಲೇ ಅವರು ಕೊಡಿಸ್ತಾರೆ. ನಂದು ಹಂಗಲ್ವಲ್ಲ, ತುಂಬಾ ಒಂದು ಹೌಸ್ ವೈಫ್ ಆಗಿ ನಾನೇನು ಸೇವಿಂಗ್ಸ್ ಮಾಡ್ತೀನಿ ಅದರಲ್ಲಿ ತೊಗೋಬೇಕಲ್ವ. ಸೊ ಹಂಗಾಗಿ ನಂದು ಬೇರೆ ಲೆಕ್ಕ. ಅವರಿಗೂ ಹೇಳ್ತೀನಿ, ಬಟ್ ಅವ್ರು ಮನ್ಸು ಮಾಡಲ್ಲ ಅಷ್ಟೇ. ಇಟ್ಸ್ ಓಕೆ. ನಾನು ಏನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡ್ತೀನಿ ಅಂದರೆ, ನಾನು ದುಡ್ಡನ್ನ ಕಲೆಕ್ಟ್ ಮಾಡ್ತೀನಿ ಫಸ್ಟಿಂದ. ಅದು 100 ರೂಪಾಯಿ ಆಗಿರಲಿ, 200 ರೂಪಾಯಿ ಆಗಿರಲಿ, 500 ರೂಪಾಯಿ ಆಗಿರಲಿ, ನಾನು ಜೋಡಿಸ್ತಾ ಇರ್ತೀನಿ, ಗೋಲ್ಡ್ ತಗೋಬೇಕು ಅಂತ. ಅದು ಹಂಗೆ ಅನ್ಕೊಂಡಿರ್ತಾನೆ ಸೇವಿಂಗ್ಸ್ ಮಾಡ್ತೀನಿ, ಅದು ಅಲ್ಲಿಗೆ ಹೋಗುತ್ತೆ, ಬೇರೆ ಕಡೆ ಹೋಗಲ್ಲ. ಕಲೆಕ್ಟ್ ಮಾಡ್ತೀನಿ, ಈ ರೀತಿ ಕಲೆಕ್ಟ್ ಮಾಡ್ತಾನೆ ಇರ್ತೀನಿ. 1 ವರ್ಷದವರೆಗೂ ಎಷ್ಟು ಕಲೆಕ್ಟ್ ಆಗುತ್ತೋ ನಾನು
ಅದ್ರದ್ದು ಗೋಲ್ಡ್ ತಗೋಬೇಕು, ನೆನಪಿರುತ್ತೆ ಈ ವರ್ಷದಲ್ಲಿ ನಿಜವಾಗ್ಲೂ ನೆನಪಿರುತ್ತೆ. ಅದು ನಾನು ಸ್ಟಾರ್ಟಿಂಗಿಂದನೂ ನಾನು ಬ್ಲಾಗ್ ಸಪ್ರೇಟ್ ಮಾಡಿ ಹಾಕ್ತೀನಿ. ನಾನು 3 years ಅಲ್ಲಿ ಯಾವಾಗ ಯಾವಾಗ ಗೋಲ್ಡ್ ತಗೊಂಡೆ ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಲಾಸ್ಟಿಗೆ ಅದು ನೆನ್ಸ್ಕೊಂಡಾಗ. ನಾನು ಕಲೆಕ್ಟ್ ಮಾಡ್ತೀನಿ ಆಯ್ತಾ. ಸ್ಕೀಮ್ಸ್ ಅಂದ್ರೆ ನೀವು 1 ಮಂತಿಗೆ ನಾನು ಪಕ್ಕಾ ಒಂದು 5,000 ಕಲೆಕ್ಟ್ ಮಾಡ್ತೀನಿ, 10,000 ಕಲೆಕ್ಟ್ ಮಾಡ್ತೀನಿ ಅನ್ನೋರು ನೀವು ಸ್ಕೀಮ್ಸ್ ಮಾಡೋದು ತುಂಬಾ ಬೆಟರ್. ಬಟ್ ನಂದು ಹಾಗಾಗಲ್ಲ. ಒಂದೊಂದು ಮಂತ್ ಕಲೆಕ್ಟ್ ಆಗುತ್ತೆ, ಒಂದೊಂದು ಮಂತ್ ಕಲೆಕ್ಟ್ ಆಗಲ್ಲ. ಬಟ್ ಇಲ್ಲದೆ ಇರುವಾಗ ನನ್ಗೆ ಅಪ್ಪ ಅಮ್ಮಂಗೆ ಆಗಲಿ ಹಸ್ಬೆಂಡಿಗೆ ಆಗಲಿ ಕೇಳೋದಕ್ಕೆ ಮನಸ್ಸಾಗಲ್ಲ. ಸ್ಕೀಮಿಗೆ ನಾನು ಸ್ಕೀಮ್ ತಗೊಂಡ್ಬಿಟ್ಟೆ ಅಂತ ಅಂದ್ರೆ ನಾನು ಕಂಪಲ್ಸರಿ 1 ಮಂತಿಗೆ 10,000 ಇಲ್ಲ 5,000 ಈ ರೀತಿ ಕಟ್ಟಲೇಬೇಕಾಗುತ್ತೆ. ಅವ್ರ ಹತ್ರ ಒಂದು ಮಾತು ಅನ್ಸ್ಕೊಳ್ಳೋಕೆ ನನ್ಗೆ ಇಷ್ಟ ಇಲ್ಲ, ಹಾಗಾಗಿ ನಾನು ಸ್ಕೀಮ್ಸ್ ಮಾಡ್ಕೊಂಡಿಲ್ಲ. ಬಟ್ ನೀವು ಕಂಪಲ್ಸರಿ ಹೌಸ್ ವೈಫ್ ಯಾರೆಲ್ಲ ಇದ್ದೀರಾ, ನಾನು 5,000 rupees ಕಂಪಲ್ಸರಿ ನಾನು 1 ಮಂತಿಗೆ ಕಲೆಕ್ಟ್ ಮಾಡ್ತೀನಿ ಅಂದರೆ ದಯವಿಟ್ಟು ನೀವು ಸ್ಕೀಮ್ಸ್ ಮಾಡ್ಕೊಳ್ಳಿ. ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ, ತುಂಬಾ ಅಮೌಂಟ್ ಸೇವ್ ಆಗುತ್ತೆ. ಅಫಿಷಿಯಲ್ಸ್ ಯಾರಿದ್ದೀರಾ, ನಾನು ಗೋಲ್ಡ್ ತಗೊಳಕ್ ಇಷ್ಟಂತ ಎತ್ತಿಡ್ತಾ ಇದ್ದೀನಿ ದುಡ್ಡು ಮಂತ್ಲಿ ಅಂದರೆ ನೀವು ಕೂಡ ಸ್ಕೀಮ್ಸ್ ಮಾಡೋದು ತುಂಬಾ ಬೆಟರು. ಬಟ್ ನಾನು ಯಾಕೆ ಮಾಡಿಲ್ಲ ಅಂದರೆ ನಾನು ಕಂಪಲ್ಸರಿ 1 ಮಂತಿಗೆ ಇಷ್ಟ ಅಂತ ಕಲೆಕ್ಟ್ ಆಗಲ್ಲ, ಹಾಗಾಗಿ ನಾನು ಮಾಡಿಲ್ಲ ಅಷ್ಟೇ. ಅದರ್ವೈಸ್ ಸ್ಕೀಮ್ಸ್ ಮಾಡೋದಕ್ಕಿಂತ ಇನ್ನೂ ಒಂದು ಒಳ್ಳೆ ಕೆಲಸ ಏನು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 2 ಮಂತ್ಸಿಗೆ ನೀವು 2 ಮಂತ್ಸಿಗೆ ಒಂದು 15,000 ಹಿಂಗೆ ಕಲೆಕ್ಟ್ ಆಗುತ್ತಪ್ಪ ನಂದು, ಕಂಪಲ್ಸರಿ ನಾನು 2 ತಿಂಗಳಿಗೆ 15,000 ಜೋಡಿಸ್ತೀನಿ ಅಂತ ಅಂದರೆ ನೀವು ಗೋಲ್ಡ್ ಕಾಯಿನ್ ತಗೊಳ್ಳೋದು ತುಂಬ ಬೆಟರ್. 1 ಗ್ರಾಮಿಂದ ಆಗಲಿ ನೀವು ಹೋಗಿ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡಿ. ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು GST ಜಾಸ್ತಿ ಇರಲ್ಲ, 1% 2% ಅಷ್ಟೇ ಇರುತ್ತೆ. ಅಲ್ಲಿಗೆ ನಿಮಗೆ ಗೋಲ್ಡ್ ಪ್ರೈಸ್ ಏನಿರುತ್ತೆ ಅದ್ರ ಮೇಲೆ ಒಂದು 500,000 ರೂಪಾಯಿ ಬೀಳುತ್ತೆ ಅಷ್ಟೇ. 500,000 ರೂಪಾಯಿ ಅನ್ನೋದು ನಾವು ಎಲ್ಲೋ ಖರ್ಚು ಮಾಡ್ತಾ ಇರ್ತೀವಿ, ಒಂದು ಹಾಸ್ಪಿಟಲಿಗಾಗಿರ್ಬೋದು, ಫುಡ್ಡಿಗಾಗಿರ್ಬೋದು, ಖರ್ಚು ಮಾಡ್ತಾನೆ ಇರ್ತೀನಿ. ಅದು ಏನು ವೇಸ್ಟ್ ಆಗಲ್ಲ. ಗೋಲ್ಡ್ ಕಾಯಿನ್ಸ್ ತಗೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೇದು. ನನಗೆ ಸ್ಕೀಮ್ಸ್ ಮಾಡೋಕೆ ಇಷ್ಟ ಇಲ್ಲ ಅನ್ನೋರು 1 ಮಂತ್ 2 ಮಂತಿಗೆ ನೀವು ದುಡ್ಡು ಒಂದು 15,000 ಹಿಂಗೆ ಕಲೆಕ್ಟ್ ಆದರೆ ನೀವು 15,000 30,000 ಎಷ್ಟು ಜೋಡಿಸ್ತೀರಾ ಅಷ್ಟ್ರದ್ದು ನೀವು ಗೋಲ್ಡ್ ಕಾಯಿನ್ಸ್ ತಗೊಂಡು ಇಟ್ಕೊಂಡ್ರೆ ನೀವು ಫೈನಲಿ 1 ಇಯರಲ್ಲಿ ಯಾವಾಗ ಗೋಲ್ಡ್ ಪರ್ಚೇಸ್ ಮಾಡ್ಬೇಕಂತಿರ್ತೀರ ಅವಾಗ ನೀವು ಅದನ್ನ ಕೊಟ್ಬಿಟ್ಟು ನೀವು ಜ್ಯುವೆಲ್ರಿನ ತಗೋಬಹುದು. ಅದನ್ನ ಆ ರೀತಿ ಗೋಲ್ಡ್ ಕಾಯಿನ್ಸ್ ನೀವು ಕಲೆಕ್ಟ್ ಮಾಡ್ತಾ ಇದ್ರೆ ಕಂಪಲ್ಸರಿ ಒಂದು ವರ್ಷಕ್ಕೆ 1 ಅಥವಾ 2 ಸಲ 50% ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಈ ರೀತಿ ಆಫರ್ಸ್ ಬಿಡ್ತಾ ಇರ್ತಾರೆ. ಟಕ್ಕಂತ ಆ ಟೈಮಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಹ್ಯೂಜ್ ತುಂಬಾ ಅಮೌಂಟ್ ಸೇವ್ ಆಗುತ್ತೆ. ಮೇಕಿಂಗ್ ಚಾರ್ಜಸ್ಗೆ ನೀವು ಆಂಟಿಕ್ ಜ್ಯುವೆಲ್ರಿ ಈ ರೀತಿ ತಗೋಬೇಕಂತ ನಿಜವಾಗ್ಲೂ ಯಾವುದೇ ಜ್ಯುವೆಲ್ರಿ ತಗೊಳ್ಳಿ ಮೇಕಿಂಗ್ ಚಾರ್ಜಸ್ ತುಂಬಾ ಇರುತ್ತೆ. ಅದ್ರಲ್ಲಿ 50% ನಿಮ್ಗೆ ಆಫರ್ ಆಗುತ್ತೆ. ಸೊ GST ಅಲ್ಲಿ ಅವಾಗ ನಿಮಗೆ ಡಿಸ್ಕೌಂಟ್ಸ್ ಆಗುತ್ತೆ, ತುಂಬಾ ಅಮೌಂಟ್ ಉಳಿತಾಯ ಆಗುತ್ತೆ. ಆಲ್ಮೋಸ್ಟ್ ನಾನು ಆಫರಲ್ಲೇ ಪರ್ಚೇಸ್ ಮಾಡಿರೋದು, ಹಾಗಾಗಿ ನನಗೆ ತುಂಬಾನೇ ಅಮೌಂಟ್ ಸೇವ್ ಆಗಿದೆ. ನಾನು ಬೇರೆ ವ್ಲಾಗ್ಸಲ್ಲೆಲ್ಲ ಡೀಟೇಲ್ಸ್ ಶೇರ್ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಇದ್ರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಬೋದು. ಸೊ ನೀವು ಮ್ಯಾನಿಫೆಸ್ಟ್ ಮಾಡೋ ಇಯರೇ ಸ್ಟಾರ್ಟಿಂಗ್ ನಂದು ಕರೆಕ್ಟ್ ಡಿಸೆಂಬರಲ್ಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಬರೋದ್ರಿಂದ ಆ ಟೈಮಲ್ಲಿ ಪರ್ಚೇಸ್ ಮಾಡ್ತೀನಿ. ಮತ್ತೆ ನ್ಯೂ ಇಯರ್ಗೆ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ. ಓಕೆ, ಈ ವರ್ಷ ಏನಾದರೂ ಗೋಲ್ಡ್ ತಗೋಬೇಕು, ಈ ವರ್ಷ ಏನಾದರೂ ಸೇವ್ ಮಾಡಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ತಾನೇ ಇರ್ತೀನಿ. ಸೊ ಹಾಗಾಗಿ ನಾನು ಸೇವ್ ಮಾಡಿ ಸ್ವಲ್ಪನೇ ಆಗಲಿ, ಅದು 1 ಗ್ರಾಮೇ ಆಗಲಿ 2 ಗ್ರಾಮೇ ಆಗಲಿ, ನಮ್ಮ ಮನಸ್ಸಿಗೆ ತುಂಬಾನೇ ಖುಷಿ ಕೊಡುತ್ತೆ, ತುಂಬ ಖುಷಿ ಆಗುತ್ತೆ. ನಾವು ಗೋಲ್ಡ್ ಪರ್ಚೇಸ್ ಮಾಡಿದಾಗ, ಹೆಣ್ಮಕ್ಳಿಗೆ ಗೋಲ್ಡ್ ಪರ್ಚೇಸ್ ಮಾಡಿದಾಗ ಆಗುವಂಥ ಖುಷಿ ಬೇರೆ ಇನ್ನೇನು ತಗೊಂಡಾಗ ಆಗಲ್ಲ. ಸೀರೆ, ಗೋಲ್ಡ್, ಡ್ರೆಸ್ಸಸ್ ಇವೆಲ್ಲ ತುಂಬ ಕ್ರೇಜ್ ಅಲ್ವಾ, ಅದರಲ್ಲೂ ಗೋಲ್ಡ್ ಅಂತ ತಗೊಳ್ತೀವಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ಮನೇಲಿರೋ ಹೆಣ್ಮಕ್ಳು ನೀವು ಈ ರೀತಿ ಸೇವ್ ಮಾಡ್ಕೊಂಡು ಇಟ್ಕೊಂಡ್ರೆ ಗೋಲ್ಡ್ ಬರೀ ಹಾಕ್ಕೊಳ್ಳೋದಕ್ಕೆ ಅಂತ ಅಲ್ಲ, ನಾನು ಎಷ್ಟೇ ತಗೊಂಡ್ರು ಹಾಕ್ಕೊಳ್ಳೋದಿಲ್ಲ ಎಲ್ಲೂ ಕೂಡ, ಸೇವಿಂಗ್ಸಿಗಂತ ನಾನು ಪರ್ಚೇಸ್ ಮಾಡ್ತೀನಿ ಅಷ್ಟೇ. ಕಷ್ಟ ಕಾಲದಲ್ಲಿ ಟಕ್ಕಂತ ನಾವು ಬ್ಯಾಂಕಲ್ಲಿ ಇಟ್ಟು ದುಡ್ಡು ತೊಗೊಂಬರ್ಬೋದು. ಅದೇ ಯಾವುದೋ ಒಂದು ಸೈಟು ಮನೆ ಮೇಲೆ ಪ್ರಾಪರ್ಟೀಸ್ ಮೇಲೆ ಲೋನ್ ಆಗಬೇಕಂದ್ರೂ 10 to 15 ಡೇಸ್ ಅಥವಾ 1 ವಾರದವರೆಗೂ ಟೈಮ್ ತಗೊಳ್ತಾರೆ. ಅದೇ ಗೋಲ್ಡ್ ಇತ್ತು ಅಂದರೆ ನಮಗೆ ಟಕ್ಕಂತ ಎಮರ್ಜೆನ್ಸಿ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಅದೇ ಒಂದು ಕಾರಣಕ್ಕೋಸ್ಕರ ನಾನು ಸೇವಿಂಗ್ಸ್ ಮಾಡ್ತೀನಿ, ಬಿಟ್ಟರೆ ಇನ್ನೇನೂ ಇಲ್ಲ. ಆಸೆ ಇವಳಿಗೆ ಈ ರೀತಿ ಅಂತ ತುಂಬ ಜನ ಅನ್ಕೋಬೋದು, ಬಟ್ ಆ ರೀತಿ ಏನೂ ಇಲ್ಲ. ನಾನು ಮಾಡೋದೇ ಸೇವಿಂಗ್ಸ್ ಫ್ಯೂಚರ್ ಪರ್ಪಸ್ಸಿಗೆ. ಸೇವಿಂಗ್ಸ್ ಅನ್ನೋ ಒಂದೇ ಒಂದು ಕಾರಣ. ಈ ಟೈಮ್ ಎಲ್ಲ ಟೈಮಲ್ಲೂ ಹೀಗೆ ಇರಲ್ಲ, ನಮ್ಮ ಕಷ್ಟ ಕಾಲದಲ್ಲಿ ಆಗುತ್ತೆ ಅಂತೇಳಿ ಅಷ್ಟೇ ನಾನು ಸೇವಿಂಗ್ಸಿಗೋಸ್ಕರ ಅಷ್ಟೇ ಮಾಡ್ತೀನಿ ಹೊರತು ಬೇರೆ ಇನ್ನೇನಕ್ಕೂ ಅಲ್ಲ. ಈ ವರ್ಷ 2026ಅಲ್ಲಿ ನಾನು ಸೇವಿಂಗ್ಸಿಗೆ ಅಂತ ಬೇರೆ ಪ್ಲ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ನಾನು ಏನು ಸೇವಿಂಗ್ಸ್ ಮಾಡಿದ್ದೀನಿ 2026ಅಲ್ಲಿ, ನಾನು ಗೋಲ್ಡ್ ಮೇಲೆ ಸೇವಿಂಗ್ಸ್ ಇದ್ದಿದ್ದನ್ನು ಬೇರೆ ಕಡೆ ಕೂಡ ಟರ್ನ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ಬೇರೆ ಕಡೆನೂ ಸ್ವಲ್ಪ ಸೇವಿಂಗ್ಸ್ ಇರಲಿ ಅಂತ. ಅದೇನು ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಈ ವ್ಲಾಗಲ್ಲಿ ನಾನು ಇಷ್ಟು ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಶೇರ್ ಮಾಡಿದ್ದೀನಿ. ಈ ಟಿಪ್ಸ್ನ ಯೂಸ್ ಮಾಡಿ 2026ಅಲ್ಲಿ ಯಾರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ಬೇಕಂತಿದ್ದೀರಾ, ಯಾರ್ದೆಲ್ಲ ಮದುವೆ ಇದೆ, ಮದುವೆ ಮಾಡೋರ್ದು ತುಂಬ ಕಷ್ಟ ನಿಜವಾಗ್ಲೂ, ಅವರೆಲ್ಲ ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಗೋಲ್ಡ್ ತೊಗೊಂಡು ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಸೊ ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ.
ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ 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 ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಹೈಪ್ ಮಾಡಿ, ಪಾಯಿಂಟ್ಸ್ನ ಕೊಡಿ. ಇದರಿಂದ ನಿಮ್ಮ ದುಡ್ಡೇನು ಹೋಗಲ್ಲ. ನನಗೂ ಖುಷಿ ಆಗುತ್ತೆ, ಇನ್ನೂ ವ್ಲಾಗ್ಸ್ ಮಾಡಬೇಕು ಅಂತ ನನಗೆ ಕಾನ್ಫಿಡೆನ್ಸ್ ಬರುತ್ತೆ. ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲಿ ಮೆಟರ್ನಿಟಿ ಫೋಟೋ ಶೂಟಿಂಗ್ ಬಗ್ಗೆ ಐಡಿಯಾಸು ಅದೆಲ್ಲ ಬರ್ತಾ ಹೋಗುತ್ತೆ. ಸೊ ದಯವಿಟ್ಟು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಶನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.